ನಮಗೆ ಫೋಟೋ ವಿತೌಟ್ ಎಡಿಟಿಂಗ್ ನಮಗೆ ಫೋಟೋ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ವಿಡಿಯೋ ಮಾಡಿಲ್ಲ ಯಾಕೆಂದ್ರೆ ಬೆಳಗ್ಗೆ Hi, good morning. ವೆಲ್ಕಮ್ ಟು ಸೆಕೆಂಡ್ ಡೇ ಆಫ್ ಕೇರಳ ಸೀರೀಸ್. ಬೆಳಗ್ಗೆ ಎದ್ಬಿಟ್ಟು ಒಂದು ಕಾಫಿ ಕುಡಿದು ಇವಾಗ ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ನೋಕೆ ಹೋಗ್ತಿದ್ದೀವಿ. ಟೆರೆಸ್ ಮೇಲೆ ಅಂತೆ ಟಿಫನ್ನು. ತಿಂಡಿ ತಿನ್ಕೊಂಡು ಹೋಗಿ ರೆಡಿಯಾಗಿ ಆಮೇಲೆ ಅಡ್ವೆಂಚರ್ಗೆ ಹೋಗೋಣ ಅಂತ ಫಸ್ಟ್ ತಿಂಡಿ ತಿನ್ನಕ್ಕೆ ಬರ್ತಾ ಇದ್ದೀವಿ. ಸರಿಯೋ ಉಪ್ಮಾನ ಏನದು ಬ್ರೆಡ್ ಇಲ್ಲ ಕೇಳೋರಿಗೆ ಬ್ರೆಡ್ ಬ್ರೆಡ್ ಬಟರ್ ಇದು ಜಾಮು ಪೂರಿಗೆ ಚಟ್ನಿ. ಅದು ಪೂರಿನೂ ಖಾಲಿಯಾಗಿದೆ. ಪೂರಿ ಆಮೇಲೆ ತರೋಣ. ಆಕ್ಚುಲಿ ಬ್ರೆಡ್ ಅಷ್ಟೇ ತಿನ್ನೋಣ ಅನ್ಕೊಂಡಿದ್ದೆ. ಬ್ರೆಡ್ ಈಗ ತರಕ್ ಲೇಟ್ ಆಗುತ್ತಂತೆ. ಪೂರಿ ಬ್ರೆಡ್ ಅದೇ ಇಲ್ಲ. ಇವಾಗ ಬೆಳಗ್ಗೆ ಎದ್ಬಿಟ್ಟು ಟ್ರೈನಿಂಗ್ ಮುಗಿಸ್ಕೊಂಡು ಡೈರೆಕ್ಟು ವಂಡರ್ ವ್ಯಾಲಿ ಅಂತ ಹೇಳ್ಬಿಟ್ಟು ಅಡ್ವೆಂಚರ್ ಪಾರ್ಕಿಗೆ ಬಂದಿದ್ದೀವಿ. ಸೊ ಇದು ಸೆಕೆಂಡ್ ಡೇ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನಮ್ಮದು ಕೇರಳ ಸೆಕೆಂಡ್ ಡೇ ಇಟಿನರಿ. ಇಲ್ಲಿ ಜೈನ್ ಹೋಟೆಲ್ ಕೂಡ ಇದೆ ವಂಡರ್ ವ್ಯಾಲಿ ಇದರಲ್ಲಿ ಪಾರ್ಕ್ನಲ್ಲಿ. ಪ್ಲಸ್ ಇದು ಬಂದು ಇಲ್ಲಿ ಇದು ಎಂಟ್ರೆನ್ಸ್ ರಿಸೆಪ್ಷನ್ನು. ಇಲ್ಲಿ ಬಂದು ಟಿಕೆಟ್ ತಗೊಂಡು ಸೊ 1250 ವಿತ್ ಕೇಬಲ್ ಕಾರ್, ವಿತೌಟ್ ಕೇಬಲ್ ಕಾರ್ 1000 rupees ಪ್ಲಸ್ GST. 35 ಪ್ಲಸ್ ಅಡ್ವೆಂಚರ್ ಇದೆ. ಸೊ ಇಲ್ಲಿ ತಗೊಂಡು ನಾವು ಇವಾಗ ನಾವು 1250 ತೊಗೊಂಡ್ವಿ ವಿತ್ ಕೇಬಲ್ ಕಾರ್ ಹೋಗೋಣ ಅಂತೇಳಿ ಇದು ಮುಗಿಸ್ಕೊಂಡು. ಸೊ ಇದು ಎಂಟ್ರೆನ್ಸು. ಮೇಡಮ್ ಅವ್ರು ಫುಲ್ ರೆಡಿ ಆಗ್ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ನೋಡಿ ಹಿಂಗಿದೆ. ಇನ್ನು ನಾವು ಇವಾಗ ಹೋಗ್ತಿರೋದು ಜಿಪ್ ಲೈನ್ ಆಡ್ಲಿಕ್ಕೆ. ನಾವು ತಗೊಂಡಿದ್ದು 1250 ಪ್ಲಸ್ GST. ಅಲ್ಲಿ 2 ಟೈಪ್ಸ್ ಇದೆ. 1000 ಪ್ಲಸ್ GST ಒಂಥರ ಅಡ್ವೆಂಚರ್ ಎಕ್ಸ್ಪ್ಲೋರ್ ಮಾಡೋದು. 1250 ಪ್ಲಸ್ ಅಂತ 35 ಪ್ಲಸ್ ಅಡ್ವೆಂಚರ್ಸ್ ಇರುತ್ತೆ. ಅಂದ್ರೆ 1250 ಏನಿರುತ್ತೆ ಅಂತಂದ್ರೆ ಇದೊಂಥರ ಗುಡ್ಡ ಅಲ್ವಾ, ಫುಲ್ಲು ಡೀಪಲ್ಲಿ ಒಂದೊಂದೇ ಎಳ್ದಿರ್ತೀವಿ. ಅದು ಆಡಿ 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 ಹತ್ತಕ್ಕೆ ಎನರ್ಜಿನೇ ಇರಲ್ಲ. 1250 ಏನಾಗುತ್ತೆ ಅಂದ್ರೆ ಕೆಳಗೆ ಹೋಗಿರ್ತೀವಲ್ಲ, ಅಲ್ಲಿಂದ ಕಾರಿಂದ ನಾವು ಅಪ್ಪಲ್ಲಿ ಕರ್ಕೊಂಬರೋದು. ಅದು ಒಂದು ಅಡ್ವಾಂಟೇಜ್ ಅಷ್ಟೇ 1250 ಪ್ಲಸ್ GST. ಫಸ್ಟಿಗೆ ಅಯ್ಯೋ ಅದೊಂದಕ್ಕೆ ತಗೊಂಡ್ವಾ ಅಂತ ಅನಿಸ್ತು. ಬಟ್ ಆಡ್ತಾ ಗೊತ್ತಾಯ್ತು ನಮಗೆ ನಿಜವಾಗ್ಲೂ
ಲಾಸ್ಟಿಗೆ ಅಷ್ಟು ಎನರ್ಜಿ ಇರಲ್ಲ ನಮಗೆ ಅಂತ. ಅಂದರೆ ಅದು ಫಸ್ಟ್ ರೆಡ್ ಬ್ಯಾಡ್ಜ್ ಕೊಡ್ತಾರೆ. 1000+ GSTಲಿ ರೆಡ್ ಬ್ಯಾಡ್ಜ್ ಕೊಡ್ತಾರೆ. 1250ಲಿ ಗ್ರೀನ್ ಬ್ಯಾಡ್ಜ್ ಕೊಡ್ತಾರೆ. ಅದೇ ಡಿಫ್ರೆನ್ಸು. ಯಾರು ತಗೊಂಡಿದ್ದಾರೆ ಅಂತ. ಗ್ರೀನ್ ಬ್ಯಾಡ್ಜ್ ನೋಡಿದವರಿಗೆ ಮೀನ್ಸ್ ಅವರೇ ಕರ್ಕೊಂಡು ಹೋಗ್ತಾರೆ. ಲಾಸ್ಟಿಗೆ ಅದಿರೋದು ಎಲ್ಲ ಅಡ್ವೆಂಚರಸ್ ಆದಮೇಲೆ ಲಾಸ್ಟಿಗೆ ಆ ಕಾರ್ ಇರೋದು. ಥ್ರೂ ಕಾರಿಂದ ನಮ್ಮ ವೆಬ್ಸೈಟ್ ಕರ್ಕೊಂಡು ಹೋಗೋದು. ನಾನು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಜಿಪ್ ಲೈನ್ ಆಟಾಡಿದ್ದು. ಫಸ್ಟಿಗೆ ನಾನು ಹಾಡಲ್ಲ ಅಂತಲೇ ಕ್ವಿಟ್ ಮಾಡಿದ್ದೆ. ಆಮೇಲೆ ಏನಂದರೆ ಏನೂ ಆಗಲ್ಲ, ನೀನು ಹೋಗು ಅಂತ ಹೇಳ್ಬಿಟ್ಟು ಮೋಸ್ಟ್ ಆಫ್ ದಿ ಗೇಮ್ಸು ನಾನೇ ಆಟ ಆಡಿದ್ದೀನಿ. ಅಂದರೆ ಈ ಥರ ಹ್ಯಾಂಗಿಂಗ್ಸು ಅದೆಲ್ಲ ಅವರಷ್ಟು ಇಷ್ಟಪಡಲಿಲ್ಲ. ನೀನು ಆಟಾಡು ಅಂತ ಹೇಳಿ ಆಡಿಸಿದ್ರು. ಅಂದರೆ ಇಬ್ಬರಿಗೂ ಇತ್ತು 35+. ಅವ್ರೊಂದು ಸ್ವಲ್ಪ ಕ್ರೇಜಿ ಮತ್ತು ಫಿಸಿಕಲ್ ಟಾಸ್ಕ್ ಇರೋನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದರು. ನಾನು ಸ್ವಲ್ಪ ಫನ್ ಸೈಡ್ಸ್ ಇರೋನ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಿದೆ. ಬಿಕಾಸ್ ನಿಮಗೆ ಗೊತ್ತು, ಒಂದು ಪಾಪು ಆದಮೇಲೆ ನಮ್ಮದು ಫಿಸಿಕಲ್ಲು ಮೆಂಟಲ್ಲು ಯಾವ ಸ್ಟೇಟಲ್ಲಿ ಇರುತ್ತೆ ಅಂತ. ಆ ಸ್ಟೇಟಿಂದ ಸ್ವಲ್ಪ ಹೊರಗೆ ಬರೋಕ್ಕೇ ನಾವು ಈ ಅಕೇಶನ್ ಬಂದಿದ್ದು. ಬಟ್ ಆದ್ರೂ ಈ ಏನಂತಾರೆ, ಇದನ್ನು ಎಕ್ಸ್ಪ್ಲೋರ್ ಮಾಡಿದ ಮೇಲೇ ನನಗೆ ಪರ್ಸ್ನಲ್ಲಾಗಿ ಗೊತ್ತಾಗಿದ್ದು ನಾನು ಯಾವ್ಯಾವ ಸೈಡು ಎಷ್ಟು ವೀಕ್ ಇದ್ದೀನಿ ಫಿಸಿಕಲಿ ಅಂತ. ಈ ವಂಡರ್ ವ್ಯಾಲಿಲಿ 35+ ಏನಿದೆಯಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗೋಯ್ತು. ಈ ಥರದ್ರಲ್ಲೆಲ್ಲ ಅಂದರೆ ಫುಲ್ ಕಾನ್ಸಂಟ್ರೇಷನ್ ಇಲ್ಲ. ಅವರು 3 ಟೈಮ್ಸ್ ಅಟೆಂಪ್ಟ್ ಕೊಡ್ತಿದ್ರು. ಇವರು 3ಅಲ್ಲಿ 2 ಅಟೆಂಪ್ಟ್ ಕೂಡ ಎಕ್ಸಾಕ್ಟಾಗಿ ಮಾಡಿ ಮುಗಿಸಿದ್ರು. ನಾನಂತೂ 3ಅಲ್ಲಿ 3ನೂ ಊಸ್ಟ್ ಮಾಡಿ ಹಾಕ್ಬಿಟ್ಟೆ. ಸೊ ಗೊತ್ತಾಗಾಯ್ತು ಕಾನ್ಸಂಟ್ರೇಷನು ಲೆಸ್ ಇದೆ ನಂದು ಅಂತ. ನೆಕ್ಸ್ಟ್ ಅದೇ ಬ್ಲೂ ಯಾವುದು ಸೆಂಡ್ ಹೇಳ್ತಾರೆ ಥರ್ಡ್ ರೋ. ಓ ಜಸ್ಟ್ ನೈಸ್. ವಾಹ್, ಒಂದರ ಕಡೆ ನೋಡೋಣ. ಇನ್ನು ಈ ಗೇಮಲ್ಲಂತೂ ನಾನಂತೂ ಬೀಳಲ್ಲ, ಇವರಷ್ಟು ಬೇಗ ಬೀಳಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸಿಂದ ನಾನು ಹೋಗಿದ್ದೆ. ಈವನ್ ನಾನು ಹಾಕಿದರೆ ನೀವೇ ನಕ್ಬಿಡ್ತೀರಾ ಅನ್ನೋ ರೇಂಜಿಗೆ ನಾನು ಅದನ್ನು ಆ ವಿಡಿಯೋ ಹಾಕೋಕ್ಕೂ ಕೂಡ ನಾನು ಹೋಗಿಲ್ಲ. ಸೊ ಅಲ್ಲಿಂದ ನನಗೆ 35+ಅಲ್ಲಿ ಮೋಸ್ಟ್ ಚಾಲೆಂಜಿಂಗ್ ಅಂತ ಅನಿಸಿದ್ದೆ ಈ ಏನಂತಾರೆ ಟಯರ್ ಹ್ಯಾಂಗಿಂಗು. ಅಂದರೆ ಏನಿಲ್ಲ, ಕೈಯಲ್ಲಿ ನಾವು ನೋಡೋಕೆ ಎಷ್ಟು ಈಸಿ ಅನಿಸುತ್ತೆ, ರೋಪ್ ಇಟ್ಕೊಂಡು ಅದರಿಂದ ಹೋಗೋದು. ಅದೆಷ್ಟು ಅಲ್ಲಾಡ್ತಿತ್ತು, ಆ ರೋಪಿನ ಕೈ ಎಷ್ಟು ಉರಿ ಬರ್ತಿತ್ತು ಅಂದರೆ ಇವರೇ ಸುಸ್ತಾಗಿ ಹೋಗ್ಬಿಟ್ರು. ಅಲ್ಲಿ ಹೋಗಿ ಒಂಥರ ಮಿಡಲಾಗಿ ನಿಂತ್ಕೊಂಡ್ಬಿಟ್ಟು ವಾಪಸ್ ಬರೋಕ್ಕೆ ಆಗ್ತಿಲ್ಲ ಅನ್ನೋ ರೇಂಜಿಗೆ ಅವರೇನೆ ಇದು ಮಾಡಿಬಿಟ್ರು. ಬೇಕಾದರೆ ನೋಡು ನಿನ್ನ ಕೈಲಿ ಆಗಲ್ಲ ಅಂದರು. ಜಸ್ಟ್ ಒಂದು ನಿಟ್ಬಿಟ್ಟು ಮಾಡೋಕ್ಕೆ ಹೋದೆ, ಎಷ್ಟು ಡಿಫಿಕಲ್ಟ್ ಇದೆ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು. ನಿಜವಾಗ್ಲೂ ಔಟರ್ ಸೈಡು ನಾವು ನೋಡೋಕೆ ಎಷ್ಟು ಫಿಟ್ ಇದ್ದೀವಿ ಅಂತಲ್ಲ, ಇನ್ನರ್ ಸೈಡು ನಮಗೆ ಎಷ್ಟು ಸ್ಟ್ರೆಂತ್ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಮೆಡಿಟೇಷನ್ನು, ವಾಕು, ಫಿಸಿಕಲ್ ಎಕ್ಸಸೈಸು ಮೋರ್ ಇಂಪಾರ್ಟೆಂಟ್. ದಟ್ಟು ಒಂದು ಪಾಪು ಆದಮೇಲೆ ಅಂತ ನನಗೆ ಇದರಿಂದ ನಾನು ತುಂಬ ಕಲಿತೆ. ನಾನು ಅಲ್ಲಿಂದ ಸ್ಟ್ರಾಂಗ್ ಬಿಲೀಫ್ ಮಾಡ್ಕೊಂಡು ಬಂದಿದ್ದೆ ಅದು. ಇನ್ಮೇಲಿಂದ ಏನಕ್ಕೆ ಏನಾದರೂ ಪರವಾಗಿಲ್ಲ, ನಾನು ಇದಿಷ್ಟೂ ನನ್ನ ಲೈಫಲ್ಲಿ ವಿತ್ ನ್ಯೂಟ್ರಿಷಿಯಸ್ ಫುಡ್ಡಿಂದ ನಾನು ಅಡಾಪ್ಟ್ ಮಾಡ್ಕೊಳ್ಳೇಬೇಕು ಅಂದ್ಕೊಂಡು ಬಂದಿದ್ದು. ಏಕೆಂದರೆ ನನಗೆ ಇವೆರಡು ಚಾಲೆಂಜಿಂಗ್ ಕೂಡ ನನಗೆ ಮಾಡೋಕ್ಕಾಗಿಲ್ಲ. ಇನ್ನು ಇದು ಸಂವಾದ ಅಂತ ಅನಿಸ್ತು. ಇದನ್ನು ಕೂಡ ನಾನು ಫಸ್ಟು ಕ್ವಿಟ್ ಮಾಡಿಬಿಟ್ಟಿದ್ದೆ. ಫಸ್ಟ್ ಇವ್ರಿಗಿಂತ ಮುಂಚೆ ನಾನೇ ಹೋಗಿದ್ದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಕೈಲಿ ಆಗಿಲ್ಲ. ವಾಪಸ್ ಬಂದು ಫಸ್ಟ್ ಇವ್ರ ಹತ್ರ ಹೋಗಿ ಟೆಕ್ನಿಕ್ ನೋಡ್ಕೊಂಬನ್ನಿ, ನನಗೆ ಅವರೆಲ್ಲ ಹೇಳಿದ್ದು ನನಗೆ ತಲೆಗೆ ಹೋಗ್ತಾ ಇಲ್ಲ, ನೀನು ಹೋಗ್ಬಿಟ್ಟು ಬಂದು ಹೇಳು ನನಗೆ ಯಾವ ಥರ ಮಾಡೋದು ಅಂತ. ನಾನು ಡೆಫಿನೆಟ್ಲಿ ಇದನ್ನಂತೂ ಕ್ವಿಟ್ ಮಾಡಲ್ಲ, ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವ್ರನ್ನ ಕಳಿಸ್ದೆ. ಅದೆರಡನ್ನು ಬಿಟ್ಬಿಟ್ಟು ನನಗೆ ನಾನೇ ಸ್ಟ್ರೆಂತ್ ತಗೊಂಡು ಇಲ್ಲ ನಾನು ಎಲ್ಲದನ್ನೂ ಮಾಡ್ತೀನಿ,
ಏನು ಒಂದು ಜಾಸ್ತಿ ಅಂದರೆ ನನಗೆ ರೋಪ್ ಹಾಕಿದಾರಲ್ವ, ಒಂದೇನಂದರೆ ನೇಕ್ ಬೀಳ್ಬೋದು ಅಷ್ಟೇ. ಸೊ ನಾನು ಎಲ್ಲದನ್ನು ಬಿಡಬಾರ್ದು, ಅವೆರಡನ್ನು ಕ್ಲಿಕ್ ಮಾಡಿ ಆಗಿದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗೇಮ್ಸ್ ಅದರ್ ದ್ಯಾನ್ ದಟ್ಟು ಎಲ್ಲದನ್ನು ಮಾಡಿದೆ. ಬಟ್ ಎಲ್ಲದನ್ನು ಹಾಕೋಕ್ಕಾಗಲಿಲ್ಲ, ಬಿಕಾಸ್ ಗೊತ್ತಲ್ಲ ನಂಗೆ ಅಷ್ಟು ಲಾಂಗ್ ವಿಡಿಯೋ ಬೇಡ ಅಂತ ಅನಿಸ್ತು. ಯಾವುದ್ಯಾವ್ದು ಮೇನೋ ಅದ್ರದ್ದು ಹಾಕಿದ್ದೀನಿ. ಹೇಳಿದ್ನಲ್ಲ 1250 ಏನಿರುತ್ತೆ ಅಂದರೆ ಇದೊಂದು ಹ್ಯಾಂಗಿಂಗ್ ಕಾರು, ಅಂದರೆ ಫುಲ್ಲು ಸ್ಲೋಪಲ್ಲಿ ಹೋಗಿರ್ತೀವಿ. ಅದನ್ನು ಮತ್ತೆ ಮೇಲೆ ಹೊತ್ಕೊಂಡು ಬರಬೇಕು ಅಂದರೆ ಅಬ್ವಿಯಸ್ಲಿ 1.5 ಅವರ್ ಅಂತೂ ಬೇಕಾಗುತ್ತೆ. ಒಂಥರ ಫುಲ್ಲು ಗುಡ್ಡ ಇಳಿದ್ಬಿಟ್ಟಿರ್ತೀವಿ. ಸ್ಟ್ರೆಂತ್ ಅಂತೂ ಇರಲ್ಲ. ಎಲ್ಲ ಅಂದರೆ ಫುಲ್ಲು ಇನ್ನೂ ಚಾಲೆಂಜಿಂಗ್ ಗೇಮ್ಸ್ ಅಂತೂ ಇತ್ತು. ಕೆಲವೊಂದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಎಲ್ಲವನ್ನೂ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮದು ಎಂಜಾಯ್ಮೆಂಟ್ ಅದು ಸ್ಯಾಟಿಸ್ಫೈ ಕೊಡಲ್ಲ ಅಂತ ಹೇಳ್ಬಿಟ್ಟು ಯಾವ್ದ್ಯಾವ್ದು ಮೇನು ಅಥವಾ ಯಾರ್ಯಾರು ಅಲ್ಲಿ ವೀಡಿಯೋ ಮಾಡೋಕ್ಕೆ ಇರ್ತಿದ್ರು ಕೊಡಿ ನಾವು ಮಾಡಿಕೊಡ್ತೀವಿ ಅಂತಿದ್ದು ಅವರಿಗಷ್ಟೇ ಅದಷ್ಟೇ ಗೇಮ್ಸ್ನ ನಾವು ವೀಡಿಯೋ ಮಾಡ್ಕೊಂಡಿದ್ದು. ಅಥವಾ ನಾನು ಯಾವ ಫನ್ ಸೈಟ್ಸ್ ವೀಡಿಯೋಸ್ ಮಾಡ್ತಾಯಿದ್ದೆ ಅದನ್ನು ನನ್ನ ಹಸ್ಬೆಂಡ್ ಕವರ್ ಮಾಡ್ತಾಯಿದ್ರು. ಅಂದರೆ ಇದ್ರಲ್ಲಿ ಬರೋಕ್ಕೂ ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದ್ವಿ. ಇಲ್ಲಿಂದ ಬಂದಮೇಲೆ 2 ಗೇಮ್ಸ್ ಅಂದರೆ ಸ್ಕೇರಿ ಹೌಸ್ ಇರುತ್ತೆ. ಇದಂತೂ ಫುಲ್ಲು ಅಲ್ಲಿಂದ ಸ್ವಲ್ಪ ಟಯರ್ಡಾಗಿ ಬಂದಿರೋದಕ್ಕೂ ಒಂಥರ ಮೈಂಡೆಲ್ಲ ರಿಫ್ರೆಶ್ಮೆಂಟ್ ಅಂತ ಅನ್ನಿಸ್ತು. ಸ್ಕೇರಿ ಹೌಸ್ದು ಕೂತ್ಕೊಂಡು ಆಲ್ಮೋಸ್ಟ್ ಒಂದು ಅರ್ಧ ಕಣ್ಣೇ ಮುಚ್ಕೊಂಡಿದ್ದೀನಿ, ಇನ್ನರ್ಧ ನೋಡಿದ್ದೀನಿ ಅಷ್ಟೇ. ಇವ್ರು ಫುಲ್ ಅಂತೂ ಕಣ್ಣು ತೆರೆದ್ಬಿಟ್ಟು ಒಂದು ಟಾಪ್ ಲೆವೆಲಲ್ಲೇ ಅವ್ರು ಎಂಜಾಯ್ಮೆಂಟ್ ಮಾಡಿದರು. ಬಟ್ ನಂಗೆ ಅಷ್ಟು ಇನ್ನೂ ಅಂದರೆ ಅವನ್ನ ಫಿಸಿಕಲ್ ಗೇಮ್ಸ್ ಆಡಿ ಡಗಡಗ ಅಂತಿತ್ತಲ್ಲ, ಇದನ್ನು ತಗೊಳಕ್ಕೆ ಅಷ್ಟು ಧೈರ್ಯ ಸಾಲಲಿಲ್ಲ. ಸೊ ನಾನು ಹಾಫ್ ಕಣ್ಣು ಮುಚ್ಕೊಂಡೇ ಬಿಟ್ಟೆ. ನಾನು ಅಲ್ಲಿಂದ ಬಂದು ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ನಾವು ಬಂದಿದ್ದು ಎಕೋ ಪಾಯಿಂಟು ಮತ್ತು ಸೈಟ್ ವೀವಿಂಗು ಟೀ ಎಸ್ಟೇಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಏನಂತಂದರೆ ಕೇರಳನೇ ಅಷ್ಟು ಸೈಟ್ ಸೀಯಿಂಗೇ ಜಾಸ್ತಿ. ಅಂದರೆ ನಾವು 6 days ಹೋಗಿದ್ರು ಹಾಫ್ ಡೇ ಜರ್ನಿಲಿ ಇರ್ತಿದ್ವಿ, ಇನ್ನು ಹಾಫ್ ಡೇ ಸೈಟ್ ಸೀಯಿಂಗ್ ಇರ್ತಿತ್ತು. ಅದಾದಮೇಲೆ ಅವತ್ತಿನ ಮಧ್ಯಾಹ್ನ ಊಟಕ್ಕೆ ನಾವು ಇದೇ ರೆಸ್ಟೋರೆಂಟ್ಗೆ ಬಂದಿದ್ದು. ಈ ರೆಸ್ಟೋರೆಂಟಲ್ಲಿ ನನಗೆ ಈ ಪೇಂಟಿಂಗ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಹಾಗಾಗಿ ಒಂದು ಪೇಂಟಿಂಗ್ಸಿನ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡೆ. ತುಂಬ ಚೆನ್ನಾಗಿ ಹೋಟೆಲ್ದೇ ಥೀಮ್ ಇಟ್ಕೊಂಡು ಟೀ ಕುಡಿಯೋದಾಗಿರ್ಬೋದು, ಊಟ ಮಾಡೋದಾಗಿರ್ಬೋದು, ಆಮೇಲೆ ಒಂದು ಅಲ್ಲಿ ಕಾಫಿ ಎಸ್ಟೇಟ್ಗೆ ಹೋಗ್ಬಿಟ್ಟು ಕಾಫಿನ ಇದನ್ನ ಹಾರ್ವೆಸ್ಟ್ ಮಾಡ್ತಾರಲ್ಲ ಆ ಥರದ್ದು ಅಲ್ಲಿಂದು ಕಲ್ಚರ್ ಏನಿದೆ ಅದು ಚೆನ್ನಾಗಿ ಪೇಂಟಿಂಗ್ಸ್ ಮಾಡಿದ್ರು. ಸೊ ಅದೊಂದು ಪೇಂಟಿಂಗನ್ನು ತಗೊಂಡೆ. ಅಲ್ಲಿಂದ ಹೋಗ್ತಾ ಏನಾದರೂ ಟೀ ಪ್ಲ್ಯಾಂಟೇಷನ್ದು ಸೈಟ್ ವೀವಿಂಗ್ ಇತ್ತು. ನಾವು ಹೋಗ್ತಾನೆ ಫಸ್ಟು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ, ಮೀನ್ಸ್ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ. ಬಟ್ ಎಕೋ ಪಾಯಿಂಟಿಗೆ ಲೇಟ್ ಆಗುತ್ತೆ ಅಂತ ವಾಪಸ್ ಬರ್ತಾ ಬೇಕಾದರೆ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಎಕೋ ಪಾಯಿಂಟ್ಗೆ ಹೋದ್ವಿ. ನಾವು ಇವಾಗ ಬಂದಿರೋದು ಎಕೋ ಪಾಯಿಂಟ್ ಅಂತಂದ್ರೆ ಮುನ್ನಾರಲ್ಲಿ ಎಕೋ ಪಾಯಿಂಟ್ ಪ್ಲೇಸ್. ನಾವೇನೇ ಅಂದ್ರೆ ಕಿರ್ಚಿದ್ರೆ ವಿಜುವಲ್ ಮಾಡಿದ್ರೆ ಅಲ್ಲಿ ಝೂಮ್ ಮಾಡು, ಅಲ್ಲಿ ವಾಪಸ್ ನಮಗೆ ಎಕೋ ಕೇಳಿಸುತ್ತೆ. ಈ ಪಾಯಿಂಟ್ ಅಲ್ಲಿ ವಾಪಸ್ ಎಕೋ ಕೇಳಿಸುತ್ತೆ. ಅದಕ್ಕೆ ಇದನ್ನ ಎಕೋ ಪಾಯಿಂಟ್ ಅಂತ ಕರೀತಾರೆ. ನಮ್ಮ ಪ್ಯಾಕೇಜ್ ಅಲ್ಲಿ ಫೋಟೋಗ್ರಾಫರ್ ಅಂದ್ರೆ ಫೋಟೋ ಸೆಷನ್ ಇತ್ತು, ಅವರು ಬಂದಿದ್ದಾರೆ ಇವಾಗ. ಆಕ್ಚುಲಿ ನೈಸ್ ಪ್ಲೇಸ್ ಅಲ್ಲ. ಈವೊಂದು ಇಲ್ಲಿ ಬಿಸಿಲಿದ್ರು ಕೂಡ ಅಲ್ಲಿ ನೋಡಲ್ಲಿ ಅಲ್ಲಿ ಚಳಿ ಆಗ್ತಿದೆ. ಆಮೇಲೆ ಅಲ್ಲಿ ಮಂಜು ಎಲ್ಲ ಹೆಂಗಿದೆ ಅಂತ ಬಿಸಿಲಿದೆ ಆಕ್ಚುಲಿ ಇವತ್ತು. ಇನ್ನೆಲ್ಲಾದ್ರೂ ಬಿಸಿಲಿರ್ಲಿಲ್ಲ ಅಂದಿದ್ರೆ ಅಷ್ಟೇನೇನೆ ಅಲ್ಲ. ಹೌದು, ಇದು ನೋಡಿ ಫುಲ್ ಫಾಗ್ ಇದೆ. ಅದೇ ಇಲ್ಲಿ ಬಿಸಿಲಿದೆ, ನಮ್ಮ ಹತ್ರ ಬಿಸಿಲಿದೆ ಆಕ್ಚುಲಿ. ನೋಡಾದ್ರೂ ಫಾಗ್ ಇದೆ. ಬಿಸಿಲಿಲ್ಲ ಅಂದ್ರೆ ಮಾತ್ರ ಪಿಕ್ಚರ್ ಬಿಟ್ಟೋಗಿರೋದು ಚಳಿಗೆ. ಆಕ್ಚುಲಿ ನಮಗೆ ಕರೆಕ್ಟ್ ಆಗಿ ವೆದರ್ ಐತೆ ಅನ್ಕೋಬೇಕಲ್ಲ. ಹೌದು, ನಿಜ. ಈ ಕಡೆ ಫುಲ್ ಬಿಸಿಲು ಇಲ್ಲ, ಈ ಕಡೆ ಫುಲ್ಲು ನೋಡಿ ಸಾಕಾಗಿದೆ ಅಲ್ಲ. ಬ್ಯೂಟಿಫುಲ್. ನೈಸ್ ಪ್ಲೇಸ್.
ഇതാണ് എക്കോ പോയിൻ്റ്, മൂന്നാറിലുള്ള എക്കോ പോയിൻ്റാണിത്. നമ്മളിവിടെ ഫോട്ടോ എടുക്കാൻ വേണ്ടി വന്നതാണ്. നമുക്ക് നോക്കാം. ഇതാണ് നമ്മളെ ഫോട്ടോഗ്രാഫർ. നമുക്ക് നോക്കാം. ओके मैम, आप साथ में सामने स्टैंड करो। दोनों में दूसरे एक सेम पहले मैम दूसरे की तरफ साथ में ओके सर दूसरे एक सेम पहले तो पूरा माइक कर दो। हेलो ओके मैम, आप बेड के ऊपर शेक कर दो मैम, साइड से എക്കോ പോയിൻ്റ്. അയ്യോ, ನಾವು ಫೋಟೋ ಶೂಟ್ ಮಾಡ್ತಾ ಆ ಕ್ಲಿಪ್ಪಿಂಗ್ನ ಅಭಿನ್ ತಕೊಟ್ರು. ಅವ್ರದ್ದು ಕೂಡ ಇನ್ಸ್ಟಾ ಪೇಜ್ ಇದೆ, mother_lover_boy ಅಂತ. ಹೋಗಿ ಫಾಲೋ ಮಾಡಿ, ಅವ್ರಿಗೆ ತುಂಬಾ ಫಾಲೋವರ್ಸ್ ಇದ್ದಾರೆ. ಹಾಯ್, ದಿಸ್ ಈಸ್ ಪ್ರಭಾ, ಸ್ಟ್ರೇಂಜರ್ ಫೋಟೋಗ್ರಾಫರ್. ಅಂದರೆ ನಮ್ಮ ಪ್ಯಾಕೇಜಲ್ಲಿ ಫೋಟೋಗ್ರಫಿ ಇತ್ತು, ಬಟ್ ನಮಗೆ ಬೇಕು ಅಂದರೆ ಎಕ್ಸ್ಟ್ರಾನು ನಮಗೆ ತಗೊಡ್ತಾರೆ. ಅದು ಬೇಸ್ಡ್ ಆನ್ ಯುವರ್ ಏನದು ಇಂಟ್ರೆಸ್ಟು. ನಾವು ಆ್ಯಕ್ಚುಲಿ ಅಷ್ಟೇ ತೆಗೆಸ್ಕೊಳ್ಳೋಣ ಅಂತ ಬಂದ್ವಿ. ತುಂಬ ಚೆನ್ನಾಗಿ ತೆಕ್ಕೊಟ್ರಿಂದ ಎಕ್ಸ್ಟ್ರಾ ಫೋಟೋಸು ತೆಗೆಸ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಆ್ಯಂಡ್ ಅಂದರೆ ಒಂದು ಫೋಟೋ ತಗೊಂಡ್ಮೇಲೆ ಅದನ್ನ ಏನಂತಾರಪ್ಪ, ಅದನ್ನ ಎಡಿಟ್ ಮಾಡಿ ಕೊಡ್ತಾರಲ್ಲ, ಅಷ್ಟೇ ಕ್ಲಾರಿಟಿಯಾಗಿ ನಮಗೆ ಫೋಟೋ ವಿತೌಟ್ ಎಡಿಟಿಂಗ್ ನಮಗೆ ಫೋಟೋ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇವ್ರದ್ದು ಇನ್ಸ್ಟಾಗ್ರಾಮ್ ID ಇದೆ, ಏನದು ಸ್ಟ್ರೇಂಜರ್ ಫೋಟೋಗ್ರಾಫರ್ ಅಂತ. ನಾನು ನನ್ನ ಬಯೋದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡಿರ್ತೀನಿ, ಹೋಗಿ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಭು. ಹೇಳಿ, ನಮ್ಮ ಮೇಡಮ್ ಅವರು ಭಾಳ ಇಷ್ಟಪಟ್ಟು ತಗೊಂಡಿದ್ದಾರೆ. ये मैग्नेट कितने गए? ये मैग्नेट ले लो, नहीं कितना कितना यार नीचे ले लो यार, मैग्नेट तो रहने दो उनके लिए, नीचे नहीं ले लो आप। आज मैं केरला को फोटो उतार दो, उनके लिए नीचे ले लो ना। अरे तो भाई साहब लागू बताओ ये काय दिन लाए वो कीजिए देने वाला ಐ ಲವ್ ಕೇರಳನಾ? ಬರೀ ಕೇರಳ. ಹತ್ತು ಬ್ಲಾಕ್ ಕಲರ್ ಇಟ್ಸ್ ನೈಸ್. ಇನ್ನು ಅಲ್ಲಿಂದ ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಅಂದವೇ ಹೇಳ್ತಾ ಇದ್ದೀನಲ್ಲ, ಮುನ್ನಾರಲ್ಲಿದ್ದು ನಾವು ಸೆಕೆಂಡು ಕೂಡ. ಅಲ್ಲಿ ಸೈಟ್ ಸೀಯಿಂಗೇ ಮೇನ್ ಇಂಪಾರ್ಟೆಂಟು. ಅಂದರೆ ಬೆಳಗ್ಗೆ ಆದಾಗ ಒಂಥರ ಇರುತ್ತೆ, ಮಧ್ಯಾಹ್ನ ಆದಾಗ ಒಂಥರ ಇರುತ್ತೆ, ಸಂಜೆ ಆದಾಗ ಒಂಥರ ಇರುತ್ತೆ. ಇದು ಸಂಜೆ ಆಲ್ಮೋಸ್ಟ್ ಒಂದು 5 o'clock or 5:30 5 o'clock ಅಂತ ನೆನ್ಕೊಳ್ಳಿ, ಆ ಥರ ಇದ್ದಿದ್ದು ವೆದರು. ತುಂಬ ಅಂದರೆ ತುಂಬ ಟಾಪ್ ನಾಚ್ ಆಗಿತ್ತು ವೆದರ್ ಕೂಡ. ತುಂಬ ಅಂದರೆ ದಾರಿ ಅಂತೂ ಕೇಳಲೇಬೇಡ. ಕೇರಳ ಅಂದ್ರೇ ಅಷ್ಟು ಚೆನ್ನಾಗಿ ವೆದರಿಗೋಸ್ಕರನೇ ನಾವು ಕೇರಳ ಹೋಗೋದು. ಅಂದರೆ ಮೈಂಡ್ ರಿಫ್ರೆಶ್ಮೆಂಟಿಗೆ ವೆದರೇ ಸಪೋರ್ಟ್ ಮಾಡೋದು ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ನಾವು? ರೋಸ್ ಗಾರ್ಡನ್, ಮಾಟಪಟ್ಟಿ ಡ್ಯಾಮ್. Yes. ಮಾಟಪಟ್ಟಿ ಡ್ಯಾಮ್. What is the special about that dam, bro? ಡ್ಯಾಮ್ல ಸ್ಪೆಷಲ್ ಏನು ಇருக்கு? ಏನು ಸ್ಪೆಷಲ್ ಇಲ್ಲ. ಡ್ಯಾಮ್ல ಮೀನ್ ಇருக்கு, ನೀರು ಇருக்கு, ನೀರು ಇருக்கு, ಅವಳದ ಅವ್ರ ಗೇಟ್ ಇருக்கு. അത് വൈഡായിട്ട് എന്നല്ലോ എടുത്ത അല്ല വൈഡല്ല. ഇപ്പോൾ വൈഡ് ഇടുന്നു.
വ്ളോഗ് ചെയ്യുമ്പോൾ എപ്പോഴും വൈഡായിട്ട് എടുക്കാവുള്ളൂ. വൈഡ് അല്ല, അത് ക്ലാരിറ്റി കമ്മി വരും. അത് നമ്മൾ ഫേസ് ഇട്ട് എടുക്കുമ്പോഴത്തേക്കും 1x ഇടുമ്പോൾ നമ്മൾ ഫേസ് ക്ലോസ് ആയിട്ടിരിക്കും. വൈഡ് ആക്കും 0.5 ആക്കുമ്പോൾ ഫുൾ ബാക്ക്ഗ്രൗണ്ട് വൈഡ് ആയിട്ട് ഫേസ് എല്ലാം കിട്ടും. ನೆಕ್ಸ್ಟ್ ಟ್ರಿಪ್ ವೈಡ್ ಕಂಪ್ಯೂಟರ್. ಅಭಿನ್ನು ಪ್ರೊಫೆಷನಲ್ ಫೋಟೋಗ್ರಾಫರ್ ಕೂಡ. ಅವರು ಮಾಡಲಿಂಗ್ ಫೋಟೋಗ್ರಫಿ ಕೂಡ ಮಾಡ್ತಾರೆ ಇದ್ರ ಜೊತೆಗೆ. ಅವ್ರು ನಮಗೆ ಹೇಳ್ತಾ ಇದ್ರು ಈ ಥರ ವೈಡ್ ಆ್ಯಂಗಲ್. ಅವ್ರು ತುಂಬ ಆ್ಯಕ್ಚುಲಿ ಅವರಿಂದ ಹೇಳ್ಬೇಕು ಅಂದರೆ ನನ್ನ ಹಸ್ಬೆಂಡು ನಾನು ಯಾವ್ಯಾವ ಥರ ಅಂದರೆ ವೈಡ್ ಆ್ಯಂಗಲ್ಲು ಯಾವಾಗ ಯಾವ ಥರ ತೊಗೋಬೇಕು, ಯಾವ ಕಂಟೆಂಟ್ ಮಾಡಿದರೆ ಯಾವ ಥರ ವಿಡಿಯೋ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ವಿ. ಅಲ್ಲಿಂದ ಬಂದಿದೆ ಮಡಕತ್ತಿ ಡ್ಯಾಮ್ ಅಂತ. ಸಾರಿ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ಒಂದು ಸ್ವಲ್ಪ ಚೇಂಜಸ್ ಆಗಿದ್ರೆ ಅಂದರೆ ಅದು ಟಂಗ್ ಟ್ವಿಸ್ಟಿಂಗೇ ಇರುತ್ತೆ ಎಲ್ಲ ವರ್ಡು ಕೇಳೋದಲ್ಲಿ. ನೀಟಾಗಿ ನನಗೆ ಯಾವ ಪ್ಲೇಸಿಂದೂ ಕೂಡ ನೀಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಸೊ ಅಲ್ಲಿಂದ ಹೇಳ್ಬಿಟ್ಟು ಡ್ಯಾಮ್ ಇದು 2 ಗೇಟ್ಸ್ ಇದ್ವು. 1 ಗೇಟ್ ಕೂಡ ಒನ್ ಗೇಟ್ ಮಾತ್ರನೇ ಓಪನ್ ಮಾಡಿದ್ರು. ವ್ಯೂ ಚೆನ್ನಾಗಿತ್ತು. ಅದನ್ನೊಂದು ಜಸ್ಟ್ ಸಿಂಪಲ್ಲಾಗಿ ನೋಡಿಕೊಂಡು ಮತ್ತೆ ವಾಪಸ್ ರಿಟರ್ನ್ ಅಂದರೆ ಬರ್ತಾ ಟಿ ಎಸ್ಟೇಟ್ ಎಂಟರ್ ಆಗಿರಲಿಲ್ವಲ್ಲ, ಸೊ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಅಂದರೆ ಆ ಕಡೆಯಿಂದ ಬರ್ತಾ ಇದ್ದಿದ್ದ ವೆದರಿಗೂ ವಾಪಸ್ ಹೋಗ್ತಾ ವೆದರ್ ಅಂತೂ ಅಲ್ಟಿಯಾಗಿತ್ತು. ನಮ್ಮ ಡಿಸಿಷನ್ ಕರೆಕ್ಟ್ ಇದೆ ಅಂತ ಅಂದ್ಕೊಂಡ್ವಿ. ಫೋಟೋ ಶೂಟಿಗೂ ಅಲ್ಲಿ ಅಂದರೆ ಅದು ಬರ್ತಿದ್ದು ಅಂದರೆ ಆಲ್ರೆಡಿ ಸನ್ಸೆಟ್ ಆಗೋಗ್ಬಿಟ್ಟಿತ್ತಲ್ವಾ, ಸಖತ್ತಾಗಿ ಬರ್ತಾ ಇತ್ತು. ಆಲ್ಮೋಸ್ಟ್ ಇನ್ನೇನು ಸನ್ಸೆಟ್ ಆಗೋದ್ರಲ್ಲಿತ್ತು, ಆಗೋಗಿರಲಿಲ್ಲ. ಸೊ ನಮಗೆ ವೀವಿಂಗ್ ಎಲ್ಲ ಸಖತ್ತಾಗಿ ಸಿಕ್ತು. ಫೋಟೋ ಶೂಟ್ ಕೂಡ ಚೆನ್ನಾಗಿ ಮಾಡ್ಕೊಂಡ್ವಿ. ಅವರು DSLR ಕ್ಯಾಮ್ರಾದಲ್ಲಿ ನಮ್ಮ ಫೋಟೋ ಶೂಟ್ ಮಾಡಿಕೊಟ್ರು. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಅಭಿನ್ ಬ್ರೋ. ಇದು ಅಂದರೆ ಅಲ್ಲಿಂದ ಬರ್ತಾ ಒಂದು ವ್ಯೂ ಪಾಯಿಂಟು. ಸೊ ಅಲ್ಲಿ ನಾವು ಸ್ನ್ಯಾಕ್ಸಿಗೆ ನಿಲ್ಲಿಸಿದ್ವಿ, ಅಂದರೆ ಆಲ್ಮೋಸ್ಟ್ ಎಲ್ಲರೂ ನಿಲ್ಲಿಸಿದ್ರು. ವ್ಯೂ ಪಾಯಿಂಟ್ ಇಲ್ಲಿ ವ್ಯೂ ಪಾಯಿಂಟ್ ಹತ್ರ ಸ್ನ್ಯಾಕ್ಸ್ ಕೂಡ ಸಿಕ್ತಿತ್ತು. ಸೊ ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ನಿಂತ್ಕೊಂಡು ವ್ಯೂನ ನೋಡ್ಕೊತಾ ಒಂದು ಸ್ನ್ಯಾಕ್ಸ್ನ ತಿನ್ಕೊಂಡು ಅಲ್ಲಿಂದ ಆಮೇಲೆ ಹೋಗ್ಬಿಟ್ಟು ಅಗೇನ್ ಬ್ಯಾಕ್ ಟು ಸೇಮ್ ರೂಮ್. ಅಂದರೆ 2 ದಿನಕ್ಕೆ ಒಂದು ರೂಮ್ ಮಾಡಿದ್ವಲ್ಲ, ಆಲ್ರೆಡಿ ಹಾಕಿದ್ದೀನಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ಇವತ್ತು ಸೆಕೆಂಡ್ ಡೇ ಈ ಹೋಟೆಲಲ್ಲಿ ಲಾಸ್ಟ್ ಊಟ ಮಾಡ್ತಾ ಇದ್ದೀವಿ. ಅವರು ಚಪಾತಿ ಆರ್ಡರ್ ಮಾಡಿದ್ದಾರೆ. ಚಪಾತಿ, ದಾಲ್ ಕಿಚಡಿ, ವೆಜ್ ಕಡಾಯಿ ಅಂಡ್ ರೋಟಿ ಬಿಸಿ ಇದೆ. ನೀರು ಹೊಡೆದ್ಬಿಟ್ಟಿರ್ತದೆ ಇವತ್ತು. ಆ್ಯಕ್ಚುಲಿ ಇವತ್ತು ವಾಯ್ಸ್ ಕೊಟ್ಕೊಂತ ಯಾವುದೂ ವಿಡಿಯೋ ಮಾಡಿಲ್ಲ. ಯಾಕೆಂದರೆ ಬೆಳಗ್ಗೆ ನಾವೇನು ಏನಕ್ಕೆ ಹೋಗಿದ್ದಾರೋ ಅದೇನಂತಾರಲ್ಲ, ಇದು ಅಡ್ವೆಂಚರ್ ಪಾರ್ಕ್ ಹೋಗಿದ್ವಿ. ಅಲ್ಲಿ ಏನಂದ್ರೆ ಫುಲ್ಲು ವಿತ್ ಗೇಮ್ಸಿಗೆ ಫಿಲ್ಮ್ ಸಾಂಗ್ಸ್ ಹಾಕ್ಬಿಟ್ಟಿದ್ರು ಫುಲ್ ಜೋರಾಗಿ. ಸೊ ನಾವು ಮಾತಾಡಿದ್ರು ಡಿಸ್ಟರ್ಬ್ ಆಗೋದು ಒಂದ್ ಕಡೆ ಆದ್ರೆ ನಾವು ಆತರ ವಿಡಿಯೋ ಮಾಡಂಗಿಲ್ಲ. ಏನದು ಕಾಪಿ ರೈಟ್ಸ್ ಬರುತ್ತೆ. ಸೊ ಅದಕ್ಕೆ ನಾವು ಈ ಅಂದ್ರೆ ಜಸ್ಟ್ ವಿಡಿಯೋಗಳನ್ನ ತಗೊಂಡ್ಬಂದಿದ್ದೀನಿ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ಮಧ್ಯಾಹ್ನದಿಂದ ಹೋಗಿರೋದಕ್ಕೆ ಏನಿಲ್ಲ, ಜಸ್ಟ್ ಒಂದು ಎಕೋ ಪಾಯಿಂಟ್ಗೆ ಹೋಗಿದ್ವಿ, ಫೋಟೋ ಶೂಟ್ ಮಾಡ್ಕೊಂಡ್ ಬಂದಿದ್ವಿ. ಹಂಗೆ ಸ್ವಲ್ಪ ಅಡ್ವೆಂಚರ್ ಅದು ಟೀ ಎಸ್ಟೇಟ್ ಮಾಡ್ಕೊಂಡ್ ಬಂದ್ವಿ. ಇವತ್ತು ಆಲ್ಮೋಸ್ಟ್ ಕೊಡಕ್ ಆಗಿಲ್ಲ, ಲೈಟ್ ಆಗಿ ಮನೆಗೊಂದು ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಲೋಕಲ್ ಇದ್ರಲ್ಲಿ. ಒಟ್ಟು ಏನ್ ನೋಡ್ತೀವೋ 1 ಪ್ಲೇಸೋ 2 ಪ್ಲೇಸೋ ಗೊತ್ತಿಲ್ಲ, ನೀಟಾಗಿ ನೋಡ್ಕೊಂಡು ಅದನ್ನ ಮನಸ್ಫೂರ್ತಿಯಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಇದಾಗಿತ್ತು ಇವತ್ತಿನ ಸೆಕೆಂಡ್ ವಿಡಿಯೋ. ನಾವೆಲ್ಲ ಇದನ್ನ ಅದು ಹಂಗೆ ಹಚ್ಕ ಅಂತ ಕೇಳಿಸ್ತತೆ. ಸೆಕೆಂಡ್ ಏನು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಸ್ ಯೂಶುವಲ್. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವು ಊಟ ಮಾಡಿ ಮಲ್ಕೋತೀವಿ, ನೀವು ಊಟ ಮಾಡಿ. ಆಲ್ಮೋಸ್ಟ್ ಒಂದು 9:15 ಆಗಿದೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.